ಸಾಯಿ ಅನಂತ ಚಾನಲ್ಗೆ ನಮಸ್ಕಾರಗಳು. ನಾನು ಮಾದೇಶ್ವರನ ಬೆಟ್ಟ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಅಲ್ಲಿ ತುಂಬ ಲೇಯರ್ ಟೈಪ್ ನಿಮ್ಗೆ ಈ ಬೆಟ್ಟದ ಮೇಲೆ ಯಾವ ಥರ ಹತ್ತು ಹೋಗಬೇಕು ಅಂತ ನಿಮ್ಗೆ ಕಾಣಿಸ್ತಿದೆ. ಬಸ್ ರೂಟ್ ಇದೆ, ಬಸ್ಸಲ್ಲಿ ಹೋಗ್ಬೋದು ನೀವು. ನಾನು ಈ ವಿಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಇದೆ ಬಸ್ ರೂಟ್, ಯಾವ ಥರ ಇದೆ ನೋಡಿ. ಮೇಯ್ನ್ ರೋಡ್ ಇದು, ಮಾದೇಶ್ವರನ ಬೆಟ್ಟಕ್ಕತ್ತ ಮೇಯ್ನ್ ರೋಡು. ಲೇಡೀಸ್ಗೆಲ್ಲ ಫ್ರೀ ಇದೆ, ಬಸ್ಸಲ್ಲಿ ಹೋಗ್ಬೋದು. ಈಗ ಬೆಟ್ಟವನ್ನು ತಲುಪಿದ್ದೀವಿ. ಆ ಬೆಟ್ಟ ನೋಡಿ, ಅಕ್ಕಪಕ್ಕ ಎಲ್ಲ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದು ಫೇಮಸ್ ಆದಂಥ ಒಂದು ಜಾಗ, ಅದ್ಭುತವಾದ ಒಂದು ಜಾಗ ಮಾದೇಶ್ವರನ ಬೆಟ್ಟ. ಇದಕ್ಕೆ ಈ ದೇವ್ರಿಗೆ ನಾವೇನಂತ ಕರಿತೀವಿ, ಹೊಗೆ ಮಾದಪ್ಪ, ಮಾದೇಶ್ವರ ಅಂತ ನಾವು ಕರಿತೀವಿ. ಇಲ್ಲಿ ಪವಿತ್ರವಾದ ಸ್ಥಳ, ಸ್ನಾನ ಮಾಡ್ಬೋದು ಅಥವಾ ರೂಮ್ ತಗೊಂಡು ಅವರು ಸ್ನಾನ ಮಾಡ್ಬೋದು. ಆ ಥರ ಎಲ್ಲ ಫೆಸಿಲಿಟಿ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಮಾದೇಶ್ವರನ ಬೆಟ್ಟ ಅಂದಮೇಲೆ ಎಲ್ಲ ಸೌಲಭ್ಯಗಳು ಇರುತ್ತೆ, ಫ್ರೀ ಊಟ ಇರುತ್ತೆ. ನಾವು ಆ ದರ್ಶನವನ್ನು ಮಾಡ್ಬೋದು. 2 ದಿನ 3 ದಿನ ಅಂತ ನಾವು ಆ ದರ್ಶನಕ್ಕೆ ಹೋಗ್ಬೋದು. ರೂಮ್ ಮಾಡಿಕೊಂಡು ಅಲ್ಲ ಇದ್ಕೊಂಡು ನಾವು ಒಳ್ಳೆ ಪ್ಲೇಸ್ ಎಲ್ಲ ನೋಡ್ಬೋದು. ಇದು ಬೆಳ್ಳಿ ರಥ ನೋಡಿ, ದೇವ್ರದ್ದು ಮಂಟಪ ಅಂತ ಹೇಳ್ತೀವಲ್ಲ, ಅದು ಮಾದೇಶ್ವರನ ಕೂರಿಸಿದ್ದಾರೆ ನೋಡಿ. ಅದಕ್ಕೆ ಆರತಿ, ಪೂಜಾ ಪುನಸ್ಕಾರ ಎಲ್ಲ ಹೋಗುತ್ತೆ ನೋಡಿ. ನೋಡ್ಬೋದು ನೀವು. ಯಾವುದೋ ಒಂದು ಇದನ್ನ ದೇವ್ರನ್ನ ಎತ್ಕೊಬೋದು. ಇದು ಗರ್ಭಗುಡಿ. ಈ ಪಂಡಿತ್ ಲೈನ್ ಸಿಸ್ಟಮಲ್ಲಿ ಮಾರ್ನಿಂಗ್ ಆರತಿ ಟೈಮಲ್ಲಿ ಅವರು ಲೈನ್ ಸಿಸ್ಟಮಲ್ಲಿ ಬೆಳಿಗ್ಗೆ ಸಂಜೆ ಪೂಜೆ ಇರುತ್ತೆ ಮಾಮೂಲಿ. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೆ, ಪಂಡಿತ್ ತುಂಬ ರಶ್ ಆಗುತ್ತೆ ಅಂತೇಳಿ ಒಬ್ಬೊಬ್ಬರನ್ನಾಗಿ ಸಾಲಾಗಿ ಬಿಡ್ತಾ ಇದ್ದಾರೆ. ದೇವ್ರನ್ನ ದರ್ಶನ ಮಾಡಿಕೊಂಡು ಜನರು ಹೊರಗಡೆ ಬರ್ತಾ ಇರ್ತಾರೆ. ಹಾಗೆ ಎಲ್ಲ ಒಬ್ಬೊಬ್ಬರಾಗಿ ಲೈನಲ್ಲಿ ಲೈನ್ ಮಾರ್ಗನೇ ಹೋಗಬೇಕು. ಹೋಗಿ ದರ್ಶನ ಪಡ್ಕೊಂಡು ಅವರು ವಾಪಸ್ ಬರ್ತಾಯಿದ್ದಾರೆ ನೋಡಿ. ಒಂದು ಸೈಡ್ ಹೋಗ್ತಾರೆ, ಒಂದು ಸೈಡ್ ಬರ್ತಾಯಿದ್ದಾರೆ. ಇದು ಗರ್ಭಗುಡಿ ಅಂತ ಹೇಳ್ತಾರೆ. ಇದು ಮೇಯ್ನ್ ದೇವ್ರಿಗಿರೋಂಥದ್ದು. ಇದು ನಿಜವಾದ ಸ್ಥಳ. ಇಲ್ಲಿ ಆರತಿ, ಪೂಜಾ ಪುನಸ್ಕಾರ ತುಂಬ ಚೆನ್ನಾಗಿ ಇಲ್ಲಿ ನಡೀತಾ ಇರ್ತದೆ. ಎಲ್ಲ ಪೂಜೆ ಎಲ್ಲ ತುಂಬ, ಆರತಿ ಎಲ್ಲ ತುಂಬ ಚೆನ್ನಾಗಿ ಆಗ್ತು. ಮತ್ತು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರು ವಾಪಸ್ ಅವ್ರ ಊರುಗಳಿಗೆ ತಲುಪಬೇಕಲ್ಲ. ಮೈಸೂರು, ಬೆಂಗಳೂರು, ಹೊರ ರಾಜ್ಯಕ್ಕೆ, ಮತ್ತು ದೇಶಾಂತರದಿಂದ ಬಂದಿರ್ತಾರೆ, ಹೊರಗಡೆ ದೇಶದವ್ರು ಬಂದಿರ್ತಾರೆ. ಲೇಡೀಸ್ಗೆ ಕರ್ನಾಟಕದ ಎಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಫ್ರೀ ಇದೆ. ಗೌರ್ಮೆಂಟ್ ಬಸ್ ಇದೆ. ಒಂದು 2 ತಾಸು ಆಗ್ಬೋದೇನೋ ಅಲ್ಲಿಂದ, 2-2.5 ತಾಸು ಮೈಸೂರಿಂದ ಮಾದೇಶ್ವರನ ಬೆಟ್ಟಕ್ಕೆ. ಒಂದು 2 ತಾಸು 2.5 ತಾಸು ಆಗ್ಬೋದು. ಅಕ್ಕಪಕ್ಕ ಫಾರೆಸ್ಟ್ ಏರಿಯಲ್ಲ ನೋಡಿ, ಇದು ಕಾಡಿದೆಯಲ್ಲ, ಕಾಡಲ್ಲೆಲ್ಲ ಇದನ್ನು ಕಪಿಗಳು ಅಂತ ಹೇಳ್ತಾರೆ. ಕಪಿಗಳು, ಮಂಕಿಗಳು, ಇವುಗಳೇನು ಬರ್ತವೆ ಬಸ್ಗೆ ಅಡ್ಡ ಬರ್ತಾಯಿದೆ. ಅದಕ್ಕೆ ಹಾರನ್ ಮಾಡಿಕೊಂಡು ಬಸ್ಸು ಆ ಕಡೆ ಈ ಕಡೆ ಹಾರನ್ ಮಾಡಿದ ತಕ್ಷಣ ಕಪಿಗಳು ಆ ಕಡೆ ಈ ಕಡೆ ಹೊರ್ಟೋಗ್ತವೆ. ಆವಾಗ ಬಸ್ಸು ಮುಂದೆ ಚಾಲನೆ ಮಾಡ್ಕೊಂಡು ಡ್ರೈವರ್ ಬರ್ತಾರೆ. ತುಂಬ ಚೆನ್ನಾಗಿ ಫ್ರೀ ಬಸ್ ಅಲ್ವಾ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೀಟ್ ಸಿಕ್ಕುತ್ತೆ. ಚೆನ್ನಾಗಿ ಫ್ರೆಶ್ಶಾಗಿ ದರ್ಶನ ಮಾಡಿಕೊಂಡು ಫ್ರೆಶ್ಶಾಗಿ ಮತ್ತೆ ವಾಪಸ್ ಬರ್ಬೋದು ನೋಡಿ. ಗೌರ್ಮೆಂಟ್ ಬಸ್ಸು ಹೋಗೋಕ್ಕೆ ಬರೋಕ್ಕೆ ಗೌರ್ಮೆಂಟ್ ಬಸ್ ಇದೆ. ₹1 ಖರ್ಚು ಮಾಡೋ ಅವಶ್ಯಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಣ್ಣ ಪುಟ್ಟ ವಿಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ. ನೀವು ಎಂಜಾಯ್ ಮಾಡಿ, ನಮಗೆ ಮೋಟಿವೇಶನ್ ಕೊಡಿ. ಇದೇ ಥರ ವಿಡಿಯೋ ಆಗ್ತಾ ಇರ್ತೀವಿ. ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ.